ಲಾಕ್ಡೌನ್ ಪೀರಿಯಡ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಜನ ವರ್ಕ್ ಫ್ರಮ್ ಹೋಮ್ ಅನ್ನ ಮನೆಯಿಂದ ಮಾಡ್ತಾ ಇದ್ದೀವಿ. ಲಾಕ್ಡೌನ್ ಇಲ್ಲದೆ ಇದ್ರೂ ಕೂಡ ಆಫೀಸಲ್ಲಿ ಇರುವಾಗ್ಲೂ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅದು ಇತ್ತೀಚೆಗೆ ಎಲ್ಲರೂ ಜಾಸ್ತಿ ಕಂಪ್ಯೂಟರ್ ಒಟ್ಟಿಗೆನೆ ಕೆಲಸ ಮಾಡುವಂತಹ ಸಿಚುವೇಶನ್ ಜಾಸ್ತಿ ಆಗಿದೆ. ಈ ರೀತಿಯ ನಾವು ಕೆಲಸ ಮಾಡ್ತಿರುವಾಗ ಸಾಕಷ್ಟು ಜನಕ್ಕೆ ಕೆಲವೊಂದು ಫಿಸಿಕಲ್ ಪ್ರಾಬ್ಲಮ್ಸ್ ತುಂಬಾ ಕಂಡು ಬರುತ್ತೆ. ಅದಕ್ಕೆ ಯಾವ ರೀತಿಯ ಯೋಗದಿಂದ ನಮಗೆ ನಿವಾರಣೆ ಸಿಗುತ್ತೆ ಅಂತ ನಾವು ನೋಡ್ತಿದೀವಿ. ಅದಕ್ಕೆ ಸಾಕಷ್ಟು ಕೆಲವೊಂದು ಸಂಶೋಧನೆಗಳಾಗಿದೆ. ಈ ತರ IT ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿ ಯೋಗ ಹೆಲ್ಪ್ ಆಗುತ್ತೆ ಅಂತ. ಸೊ ಅದರಿಂದ ಸಿಂಪಲ್ ಮಾಡ್ಯೂಲ್ಸ್ ನಾವು ಮಾಡಿದೀವಿ. ನೀವು ಅಲ್ಲೇ ಆಫೀಸ್ ಸೆಟಪ್ ಅಲ್ಲೇ ಇದ್ದಿರುವಾಗ ಯಾವ ರೀತಿಯ ರಿಲ್ಯಾಕ್ಸೇಷನ್ ಮಾಡ್ಕೋಬಹುದು, ಯಾವ ರೀತಿಯ ಯೋಗಾಭ್ಯಾಸವನ್ನು ಮಾಡಬಹುದು ಅಂತ. ಮನೆಯಲ್ಲಂತೂ ನಮ್ಗೆ ಕೆಲವೊಮ್ಮೆ ಅನುಕೂಲ ಇರೋದಿಲ್ಲ, ಆಫೀಸಲ್ಲಿ ಇರುವಂತಹ ರೀತಿಯ ಒಂದು ಸೆಟಪ್ ಇರೋದಿಲ್ಲ. ನೋಡಿ, ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಕೆಲಸ ಮಾಡಬೇಕಾಗುತ್ತೆ ಅಥವಾ ಸೋಫಾನಲ್ಲೇ ಕೂತು ಕೆಲಸ ಮಾಡಬೇಕಾಗುತ್ತೆ. ಕೆಲವರಂತೂ ಬೆಡ್ ಅಲ್ಲೇ ಮಲ್ಕೊಂಡು ಕೆಲಸ ಮಾಡ್ಬಿಡ್ತಾರೆ. ಆ ರೀತಿ ನಾವು ಪೊಸಿಷನ್ಸ್ ಬೇರೆ ಬೇರೆ ರೀತಿ ಚೇಂಜ್ ಆಗುವಾಗ ಬಹಳಷ್ಟು ತೊಂದರೆ ಆಗುತ್ತೆ. ಅದಕ್ಕೆ ನಾವು ಕೆಲವೊಂದು ಸಿಂಪಲ್ ಆದಂತಹ ವ್ಯಾಯಾಮಗಳನ್ನ ಮಾಡುವ ಮುಖಾಂತರ ಈ ಒಂದು ಪ್ರಾಬ್ಲಮ್ಸ್ ಏನ್ ಬರುತ್ತೆ, ನಾವು ಅಧಿಕವಾಗಿ ಲ್ಯಾಪ್ಟಾಪ್ ಉಪಯೋಗಿಸಿ ಅಥವಾ ತುಂಬಾ ಹೊತ್ತ ಚೇರ್ ಅಲ್ಲಿ ಕೂತು ಕೆಲಸ ಮಾಡೋದ್ರಿಂದ ಏನ್ ಕಷ್ಟಗಳು ಬರುತ್ತೆ, ಅದಕ್ಕೆ ಪರಿಹಾರವನ್ನ ಯಾವ ರೀತಿಯಲ್ಲಿ ನಾವು ನೋಡಬಹುದು ಅಂತ ನೋಡೋಣ. ಸಿಂಪಲ್ ಆಗಿರುವಂತದ್ದು ನಾನು ತೋರಿಸ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಚೇರ್ ಅಲ್ಲಿ ಕೂತಿರ್ತೀರಾ, ಚೇರ್ ಚೆನ್ನಾಗಿ ಗಟ್ಟಿಗಿರಬೇಕು, ನಾವಿರುವಷ್ಟೇ ಅಷ್ಟೇ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಪ್ರಾಕ್ಟೀಸ್ ಶಿಥಿಲಕರಣ ವ್ಯಾಯಾಮವನ್ನು ಮಾಡ್ತೀವಿ. ಸಿಂಪಲ್ ಆಗಿ ಕಾಲ್ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ನಿಮ್ಮ ಚೆನ್ನಾಗಿ ಕೈಯಿನ ಇನ್ಹೇಲ್ ಮಾಡ್ತಾ ಹಿಂದೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಸ್ಟ್ರೆಚ್ ಮಾಡಿ. ಎಕ್ಸೇಲ್, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ಈ ರೀತಿಯ ಸಿಂಪಲ್ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಸ್ಟ್ರೆಚ್ ನಾವು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಅನಂತರ ನೀವು ಸ್ವಲ್ಪ ಕಂಫರ್ಟಬಲ್ ಆಗಿ ಚೇರ್ನ ತಿರುಗಿಸಿ ಕೂತ್ಕೋಬಹುದು. ಅನಂತರ ಈ ತರ ನನ್ನ ಚೇರಲ್ಲಿ ಆರ್ಮ್ಸ್ ಇಲ್ಲ, ಆರ್ಮ್ಸ್ ಇದ್ರೆ ಆರ್ಮ್ಸ್ ಇಟ್ಕೊಂಡು ತಿರುಗಬಹುದು. ಆರ್ಮ್ಸ್ ಇಲ್ಲದೆ ಇದ್ರೆ ಅದರ ಬ್ಯಾಕ್ ರೆಸ್ಟ್ ಏನಿದೆ ಅದನ್ನ ಇಟ್ಕೊಂಡು ಎಕ್ಸೇಲ್, ಇನ್ಹೇಲ್, ಬಲಗಡೆ ಮಾಡಿದೆ. ಈಗ ಎಡಗಡೆ ಎಕ್ಸೇಲ್ ಅಂದ್ರೆ ರೇಚಕ, ಚೆನ್ನಾಗಿ ಹಿಂದೆ ತಿರುಗಿ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಈ ರೀತಿಯ ಒಂದು 3 to 5 ರೌಂಡ್ಸ್, 9 ರೌಂಡ್ಸ್ ಚೆನ್ನಾಗಿ ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಸ್ಟ್ರೆಚ್ ಅನ್ನು ಕೂಡ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಸಿಂಪಲ್ ಆಗಿರುವಂತಹ ವ್ಯಾಯಾಮ. ಅದೇ ರೀತಿಯಲ್ಲಿ ನಾವು ಬ್ರೀದಿಂಗ್ ಪ್ರಾಕ್ಟೀಸಸ್ ನೋಡಿದ್ವಿ ನೋಡಿ. ನಾವು ಹ್ಯಾಂಡ್ ಸ್ಟ್ರೆಚ್, ಹ್ಯಾಂಡ್ಸ್ ಇನ್ ಅಂಡ್ ಔಟ್, ಹ್ಯಾಂಡ್ಸ್ ಇನ್ ಅಂಡ್ ಔಟ್ ಬ್ರೀದಿಂಗ್ ಮತ್ತು ಹ್ಯಾಂಡ್ ಸ್ಟ್ರೆಚ್. ಇದನ್ನ ಕೂಡ ನೀವೆಲ್ಲ ಚೇರ್ ಅಲ್ಲಿ ಕೂತಿರುವಾಗಲೇ, ಆಫೀಸ್ ಅಲ್ಲಿ ಕೂಡ ಮಧ್ಯ ಬ್ರೇಕ್ ತಗೊಂಡು ಹಾಗೆ ಅಕ್ರಾಸ್ ದ ಫೋರ್ ಹೆಡ್, ಚೆಸ್ಟ್ ಅಕ್ರಾಸ್ ದ ಫೋರ್ ಹೆಡ್, ಈ ರೀತಿಯ ಮಾಡಬಹುದು. ಆಂಕಲ್ ಸ್ಟ್ರೆಚ್ ನೋಡಿ, ಕಾಲ್ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೆಳಗಡೆ, ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೆಳಗಡೆ, ಜೊತೆಯಲ್ಲಿ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ರೀತಿಯ ಬ್ರೀದಿಂಗ್ ಜೊತೆಯಲ್ಲಿ ಕಾಲನ್ನು, ಕೈಯನ್ನು ಕೂಡ ಯೂನಿಫಾರ್ಮ್ ಆಗಿ ತಮ್ಮಿಗಾಗಿ ಸ್ಟ್ರೆಚ್ ಮಾಡ್ತಾ ಮಾಡೋದ್ರಿಂದ ತುಂಬಾ ಅಗೇನ್ ಹೆಲ್ಪ್ ಆಗುತ್ತೆ. ಆ ರೀತಿಯಲ್ಲಿ ಮೇನ್ ಆಗಿ ನಾವು ನೋಡುವಾಗ ಈ ಜಾಸ್ತಿ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡೋವರಿಗೆ, ಚೇರಲ್ಲೇ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋವರಿಗೆ ಶೋಲ್ಡರ್ಸ್ ಅಂಡ್ ನೆಕ್ ಸಂಬಂಧವಾಗಿ ಮತ್ತು ಕೈ ಸಂಬಂಧವಾಗಿ ಬಹಳಷ್ಟು ನೋವುಗಳು ಬರುತ್ತೆ. ಅದಕ್ಕಾಗಿ ನಾವು ಕತ್ತನ್ನ ಚೆನ್ನಾಗಿ ತಿರುಗಿಸಿ ಗ್ರೀವ ಶಕ್ತಿ ವಿಕಾಸ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ರೇಚಕ, ಪೂರಕ, ರೇಚಕ, ಪೂರಕ. ಈ ರೀತಿ ಕತ್ತನ್ನು ಚೆನ್ನಾಗಿ ತಿರ್ಗಿಸೋದ್ ಮುಖಾಂತರ, ಮತ್ತೆ ಎರಡು ಕೈ ಇಟ್ಕೊಂಡು ಚೆನ್ನಾಗಿ ನೋಡಿ ಈ ಕಡೆಯಿಂದ ಇಲ್ಲಿ ಒಳ್ಳೆ ಟ್ವಿಸ್ಟಿಂಗ್ ಕತ್ತಿಗೆ ಕೊಡೋದು, ಈ ರೀತಿಯ ವ್ಯಾಯಾಮಗಳು. ಮತ್ತು ರೊಟೇಟ್ ಯುವರ್ ನೆಕ್ ಫ್ರಮ್ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಕೆಳಗಡೆ ಅದೇ ತರ ಮೇಲ್ಗಡೆ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಮೆಡಿಕಲಿ ಫುಲ್ ಕಂಪ್ಲೀಟ್ ರೊಟೇಷನ್ ಮಾಡಬಾರದಂತ ನಿಷೇಧಿಸ್ತಾರೆ ಡಾಕ್ಟರ್ಸ್. ಹಾಗಾಗಿ ನಾವು ಪಾರ್ಷಿಯಲ್ ರೊಟೇಷನ್ಸ್ ಅನ್ನ ಲೆಫ್ಟ್ ಟು ರೈಟ್ ಹಾಗೂ ರೈಟ್ ಟು ಲೆಫ್ಟ್ ಪಾರ್ಷಿಯಲ್ ರೊಟೇಷನ್ ಅನ್ನ ಮಾಡ್ತೀವಿ. ಇದು ಕತ್ತಿಗೆ ತುಂಬಾ ರಿಲ್ಯಾಕ್ಸೇಷನ್ ಕೊಡುವಂತದ್ದು. ಇತ್ತೀಚೆಗೆ ತುಂಬಾ ಜನ ಯಂಗ್ಸ್ಟರ್ಸ್ಗೆ ಸ್ಪಾಂಡಿಲೋಸಿಸ್ ಅಥವಾ ಸ್ಪಾಂಡಿಲೈಟಿಸ್ ಅನ್ನುವಂತಹ ಪ್ರಾಬ್ಲಮ್ ಬರ್ತಿರುತ್ತೆ.
ಹಾಗೂ ಡಿಸ್ಪ್ರಲಾಪ್ಸ್ ಬ್ಯಾಕ್ಗೆ ತುಂಬಾ ಪ್ರಾಬ್ಲಮ್ ಬರ್ತಿರುತ್ತೆ. ಈ ರೀತಿಯ ವ್ಯಾಯಾಮಗಳು ಮಾಡೋದ್ರಿಂದ ಇದೆಲ್ಲ ಯೋಗದಲ್ಲಿ ಸೂಕ್ಷ್ಮ ವ್ಯಾಯಾಮವಾಗುತ್ತೆ. ಅದರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ನೋಡಿ ಭುಜ ಸಿಂಪಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಈ ರೀತಿಯ 3 to 5 ರೌಂಡ್ಸ್. ಮತ್ತು ಹಾಗೆ ಭುಜವನ್ನು ರೊಟೇಟ್ ಮಾಡಬಹುದು ನೋಡಿ ಹೀಗೆ ಕ್ಲಾಕ್ ವೈಸ್ 1 2 3, ರಿವರ್ಸ್ ಉಲ್ಟಾ 3 2 1. ನಾನು 3 ಬಾರಿ ಕೇವಲ ಮಾಡಿದ್ದೀನಿ. ನೀವು 5 to 9 ರೌಂಡ್ಸ್ ಇನ್ನು ಸಾಕಷ್ಟು ಅದನ್ನ ಅಭ್ಯಾಸ ಮಾಡ್ಕೋಬಹುದು. ಮತ್ತು ಕೈಯನ್ನ ಈ ತರ ಭುಜದಲ್ಲಿ ಇಟ್ಕೊಂಡು ರೊಟೇಟ್ ಮಾಡೋದು. ಭುಜಬಂಧ ಶಕ್ತಿ ವಿಕಾಸ. ಉಸಿರು ಚೆನ್ನಾಗಿ ತಗೊಳ್ಳಿ. ಇನ್ಹೇಲ್ ಅಪ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಹಾಗೆ ರಿವರ್ಸ್ ಅಪ್ರದಕ್ಷಿಣ, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. ಈ ರೀತಿಯ ಸಿಂಪಲ್ ವ್ಯಾಯಾಮಗಳನ್ನ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಚೇರಲ್ಲೇ ಕೂತ್ಕೊಂಡು ಎಷ್ಟು ಸುಲಭವಾಗಿ ಮಾಡಬಹುದು. ಎಕ್ಸೇಲ್, ಇನ್ಹೇಲ್, ರೇಚಕ, ಪೂರಕ, ರೇಚಕ, ಪೂರಕ. ಮುಂದೆ ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ. ಈ ರೀತಿಯ ಸಿಂಪಲ್ ಎಕ್ಸಸೈಸ್. ಅನಂತರದಲ್ಲಿ ನಾವು ಕರತಲ ಶಕ್ತಿ ವಿಕಾಸ. ಕೈಗಳು ಜಾಸ್ತಿ ಯಾವಾಗಲೂ ಈ ಬಟನ್ಸ್ ಪ್ರೆಸ್ ಮಾಡ್ತಾ 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 ಮೊಬೈಲ್ ಅಥವಾ ಮೊಬೈಲ್ ಅಲ್ಲಿ ಇತ್ತೀಚೆಗೆ ತುಂಬಾ ಜನಕ್ಕೆ ಅವರು ಲ್ಯಾಪ್ಟಾಪ್ ಅಲ್ಲೂ ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ಒಂದು ಮೊಬೈಲ್ ಇದ್ರೆ ಸಾಕು, ಇಡೀ ಜಗತ್ತು ಅದರಲ್ಲಿ ಇದ್ದಾಗೆ ಕೆಲಸ ಮಾಡಬಹುದು. ಹಾಗಾಗಿ ಕೈಗಳಿಗೆ ನೋಡಿ ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಇನ್ಹೇಲ್ ಅಪ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್, ಇನ್ಹೇಲ್, ಎಕ್ಸೇಲ್. ಹಾಗೆ ಒಂದು ಮುಷ್ಟಿ ಮಾಡಿಕೊಂಡು ರೊಟೇಟ್ ಮಾಡಿ. 1 2 3, ರಿವರ್ಸ್ 3 2 1. ನೋಡಿ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮತ್ತು ಪ್ರೆಸ್ ಮಾಡಿ. ಚೆನ್ನಾಗಿ ಸ್ಟ್ರೆಚ್ ಮಾಡಿ, ಪ್ರೆಸ್ ಮಾಡಿ. ಬೆರಳುಗಳನ್ನು ಟೈಟನ್ ಮಾಡಿ. ಹೀಗೆ ಅರ್ಧ ಇಟ್ಕೊಂಡು ಟೈಟನ್, ರಿವರ್ಸ್ ಟೈಟನ್, ರಿಲ್ಯಾಕ್ಸ್, ಟೈಟನ್, ರಿಲ್ಯಾಕ್ಸ್. ಚೆನ್ನಾಗಿ ಕೈಯನ್ನು ಇಲ್ಲಿ ತನ್ನಿ. ಈಗ ಮೂಗಿಂದ ಉಸಿರು ತಗೊಳ್ತಾ ಬಾಯಿಯಿಂದ ಉಸಿರು ಬಿಡುತ್ತಾ ಕೈಗಳನ್ನ ಫೋರ್ಸ್ ಆಗಿ ಮುಂದೆ ತನ್ನಿ. ಇನ್ಹೇಲ್. ತುಂಬಾ ಒತ್ತಡ ನಿವಾರಣೆ, ಸ್ಟ್ರೆಸ್ ರಿಲೀಫ್ ಕೂಡ ಆಗುತ್ತೆ ಈ ರೀತಿಯ ಪ್ರಾಕ್ಟೀಸ್ ಮಾಡೋದ್ರಿಂದ. ಮತ್ತು ಕಾಲ್ ಕೂಡ ನೋಡಿ, ನಾವು ಯಾವಾಗಲೂ ಕೂತಿರ್ತೀವಿ, ಹಾಗಾಗಿ ಕಾಲ್ ಚೆನ್ನಾಗಿ ಸ್ಟ್ರೈನ್ ಆಗಿರುತ್ತೆ. ಕಾಲ್ನ ಮಡಚಿ ತೊಡೆ ಮೇಲೆ ಇಟ್ಕೊಂಡು ಮಂಡಿನ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಹೀಗೆ ಒಂದು 5 to 3 5 9 ಈ ತರ ನಾವು ಸಾಮಾನ್ಯ ಆಡ್ ನಂಬರ್ಸ್ ಅಲ್ಲೇ ಮಾಡ್ತಿರ್ತೀವಿ. 9 ನೋಡಿ, ನಮ್ಮ ಪ್ರಧಾನಿಗಳು ಕೂಡ 9 ನಿಮಿಷ 9 ಗಂಟೆಗೆ 9 5 + 4 ಸೇರಿದ್ರೆ 9 ಆ ಒಂದು ಟೈಮ್ ಅಲ್ಲಿ ಮಾಡಬೇಕು ಅಂತ. ಸೊ ಆಡ್ ನಂಬರ್ಸ್ ಅದರಲ್ಲಿ ಸಾಕಷ್ಟು ಬಯೋರಿಥಮ್ ಇದೆ. ಇಟ್ಸ್ ಬಯೋ ರಿಥಮ್ ಅಂತ ಹೇಳ್ತಾರೆ. ನೀವು 108, ನಾವು 108 ಜಪ ಎಲ್ಲ ಮಾಡ್ತೀವಿ. ಅದು 8 + 1 0ಕ್ಕೆ ವ್ಯಾಲ್ಯೂ ಇಲ್ಲ, ಸೇರಿದ್ರೆ 9 ಆಗುತ್ತೆ ನೋಡಿ. ಸೊ 108 ದೇವರಿಗೆ ಮಾಡುವಂತಹ ಅರ್ಚನೆ ಎಲ್ಲ ಸೇರಿದ್ರೆ 9 ಆಗುತ್ತೆ. ಸೊ ಕೈ ಕಾಲ್ ಬೆರಳನ್ನ ಹಾಗೆ ಮುಂದೆ ಹಿಂದೆ ಮುಂದೆ ಹಿಂದೆ ಅದರ ರೊಟೇಟ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಮತ್ತು ಫುಲ್ ಬೇಕಾದ್ರೆ ಹಿಂಗ್ ತಗೊಂಡು ಸ್ವಲ್ಪ ಹೀಗೆ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಮತ್ತೆ ಕೆಳಗಡಿ. ಇದೇ ತರ ಎಡಗಾಲು ಬಲಗಡೆ ಏನ್ ಮಾಡಿದ್ರು ಎಡಗಡೆನು ಮಾಡಬೇಕು. ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಮಂಡಿ ಚೆನ್ನಾಗಿ ಮೇಲೆ ಕೆಳಗೆ, ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್. ಹಾಗೆ ದಟ್ ಸಮಯ ಜಾಸ್ತಿ ಇಲ್ಲ ಅಂತ ನಾನು ಕಮ್ಮಿಯಾಗಿ ನಿಮ್ಗೆ 3 ರೌಂಡ್ಸ್ ಎಲ್ಲ ಮಾಡ್ತಿದ್ದೀನಿ. ಬಟ್ ನೀವು ಈ ವಿಡಿಯೋನ ಇಟ್ಕೊಂಡು ಸ್ವಲ್ಪ ಸಮಯ ಎಕ್ಸ್ಟೆಂಡ್ ಮಾಡಿ ನೀವು ಅಟ್ಲೀಸ್ಟ್ 5 to 9 ರೌಂಡ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಕಾಲ್ ಬೆರಳನ್ನ ಅದೇ ತರ ಫಾರ್ವರ್ಡ್ ಬ್ಯಾಕ್ವರ್ಡ್ ರೊಟೇಷನ್ ಮಾಡಿ ಹೀಗೆ ಇಟ್ಕೊಂಡು ಕಾಲನ್ನು ಚೆನ್ನಾಗಿ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್ ಹಾಗೆ ಸ್ಟ್ರೆಚ್ ಮಾಡಿ ಮತ್ತೆ ವಿಶ್ರಾಂತಿ ಮಾಡಿ. ಬಹಳಷ್ಟು ಸಿಂಪಲ್ ಆಗಿದೆ ನೋಡಿ. ಅದೇ ತರ ನಾವು ಮಾಡಿರುವಂತಹ ಕೆಲವೊಂದು ಆಸನಗಳನ್ನು ಕೂಡ ಚೇರಲ್ಲೇ ಕೂತ್ಕೊಂಡು ನಾವು ಮಾಡಬಹುದು. ಸ್ವಲ್ಪ ಸ್ಟ್ರೆಚ್ ಆಗುತ್ತೆ ಇಡೀ ಶರೀರಕ್ಕೆ, ಬ್ಯಾಕ್ ಎಲ್ಲ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ನೋಡಿ. ಅರ್ಧ ಕಟಿ ಚಕ್ರಾಸನ ಅಂತ ನಾವು ನಿಂತ್ಕೊಂಡು ಮಾಡಿದ್ವಿ ಅಲ್ಲ, ಇದು ನೋಡಿ ಕೂತ್ಕೊಂಡು ಹೀಗೆ ನೀವು ಮಾಡಿ ಹಾಗೆ ಸ್ಟ್ರೆಚ್ ಮಾಡಿ. ಏನಾಗ್ತಿದೆ ಇಲ್ಲಿ ಸೈಡ್ ಎಲ್ಲ ಒಳ್ಳೆ ಸ್ಟ್ರೆಚ್ ಆಗುತ್ತೆ, ಬಹಳಷ್ಟು ಬೆನಿಫಿಟ್ ಆಗುತ್ತೆ. ನಾವೇನು ಹೊಸದಾಗಿ ಏನ್ ಮಾಡ್ತಿಲ್ಲ, ಹಳೆಯ ಇರುವಂತಹ ಹಳೆಯ ಬೇರು ಹೊಸ ಚಿಗುರು. ಯೋಗಾಸನಗಳೆಲ್ಲ ಆಗ್ಲೇ ಇರೋದು, ಋಷಿ ಮುನಿಗಳು ಕೊಟ್ಟಿರೋದೆ. ಬಟ್ ಈ ಕಾಲಕ್ಕನುಸಾರವಾಗಿ ಈಗ ಇರುವಂತಹ ಸಮಸ್ಯೆಗಳಿಗೆ ಹೇಗೆ ಅದನ್ನ ಅಡಾಪ್ಟ್ಕೊಂಡು ಈ ವಾತಾವರಣ ತಕ್ಕಂತಹ ಈ ಕೆಳ ಕೂತ್ಕೊಂಡು ಆಸನಗಳಲ್ಲಿ ಕೂತ್ಕೊಂಡು ಮಾಡಕ್ ಆಗೋದಿಲ್ಲ, ಚೇರಲ್ಲೇ ಕೂತ್ಕೊಂಡು ಹೇಗೆ ಮಾಡಬಹುದು
ಆ ರೀತಿಯಲ್ಲಿ ಕೆಲವೊಮ್ಮೆ ಕಾರಲ್ಲಿ ತುಂಬಾ ಇತ್ತೀಚೆಗೆ ಕಾರಲ್ಲಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಿರೋಲ್ಲ ಸಿಂಪಲ್ ಆಗಿರುವಂತಹ ಎಕ್ಸಸೈಸ್ ನ ಮಾಡ್ಕೊಂಡು ಹೋಗ್ತಾರೆ. ಏನ್ ಮಾಡೋದು, ನಾವು ಮಾಡಬಾರದು. ಅಟ್ಲೀಸ್ಟ್ ಸ್ವಲ್ಪ ಅಭ್ಯಾಸ ಧರ್ಮಸ್ಯ, ನೀವು ಸ್ವಲ್ಪವಾದ್ರೂ ಇಂತಹ ಧರ್ಮಗಳನ್ನ ಅಭ್ಯಾಸ ಮಾಡೋದ್ರಿಂದ ಬಹಳಷ್ಟು ಬೆನಿಫಿಟ್ ಆಗತ್ತೆ ಅಂತ ಹೇಳ್ತಾರೆ ಹಿರಿಯರು. ಹಾಗಾಗಿ ನಾವು ಇಷ್ಟಾದ್ರೂ ಮಾಡಿ ಅಂತ ಹೇಳಿ ಸಿಂಪಲ್ ಆಗಿರುವಂತಹ ಈ ಒಂದಷ್ಟು ವ್ಯಾಯಾಮಗಳನ್ನ ಯೋಗದ ಒಂದು ದಿಕ್ಕಿನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಪ್ರಾಣಾಯಾಮವನ್ನು ಕೂಡ ನಾವು ಚೇರಲ್ಲಿ ಕೂತ್ಕೊಂಡು ಹಾಗೆ ನಾವು ಮಾಡಬಹುದು. ಆ ಪ್ರಾಣಾಯಾಮ ಮಾಡ್ಲಿಕ್ಕೆ ಮುಂಚಿತವಾಗಿ ಕೆಲವೊಂದು ಸಿಂಪಲ್ ಆಗಿರುವಂತಹ ಆ ಮುದ್ರೆಗಳು ನಿಮ್ಗೆ ಈಗಾಗಲೇ ನಾಸಿಕಾ ಮುದ್ರಾ ಗೊತ್ತಿದೆ, ಚಿನ್ ಮುದ್ರಾ ಗೊತ್ತಿದೆ. ಅವಾಗವಾಗ ನೀವು ಸ್ವಲ್ಪ ಸ್ಟ್ರೆಸ್ ಆದಾಗ ಬರೀ ಚಿನ್ ಮುದ್ರಾ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಓಂಕಾರ ಉಸಿರಾಟವನ್ನು ಗಮನಿಸ್ತಾ ಬರೀ ಓಂಕಾರ ಮಾಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನೋಡಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಹೋಗಿ ನೀವು ಸಾಕಷ್ಟು ದುಡ್ಡು ವೇಸ್ಟ್ ಮಾಡಿ ಏನೋ ವರ್ಕ್ಶಾಪ್ ಹೋಗ್ಬೇಕು ಅಂತಿಲ್ಲ. ಸಿಂಪಲ್ ನಮ್ಮಲ್ಲೇ ಕೈಯಲ್ಲೇ ಇದೆ ಓಂಕಾರ. ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ವಿಶ್ರಾಂತಿಯಾಗಿ ಚೇರಲ್ಲಿ ಕೂತ್ಕೊಂಡು ಚಿನ್ಮುದ್ರಾ ಓ ಒಮ್ಮೆ ಜೋರಾಗಿ ಓಂಕಾರ ಹೇಳಿದ ಮೇಲೆ ಸೈಲೆಂಟ್ ಆಗಿ ವಿಶ್ರಾಂತಿಯಿಂದ ಹಾಗೆ ಓಂಕಾರದ ನಾದ ತರಂಗಗಳನ್ನು ಅನುಭವಿಸಿ ಮಾನಸಿಕವಾಗಿ ಓಂಕಾರವನ್ನು ಹೇಳೋ ಪ್ರಯತ್ನ ಮಾಡೋಣ. ಇನ್ನೊಂದ್ಸತಿ ಮಾನಸಿಕವಾಗಿ ಓಂಕಾರ ಹೇಳೋಣ. ಹಾಗೆ ಸಿಂಪಲ್ ನಾಡಿ ಶುದ್ಧಿ ಪ್ರಾಣಾಯಾಮ, ಸಿಂಪಲ್ ನೋಡ್ಲಿಕ್ಕೆ ಟೆಕ್ನಿಕ್, ಬಟ್ ಪ್ರಯೋಜನ ತುಂಬಾ ಪರಿಣಾಮಕಾರಿ, ತುಂಬಾ ಗ್ರೇಟ್ ಬೆನಿಫಿಟ್ ಇರುತ್ತೆ. ಚಿನ್ಮುದ್ರಾ ಲೆಫ್ಟ್ ಹ್ಯಾಂಡ್ ಅಲ್ಲಿ, ನಾಸಿಕಾ ಮುದ್ರಾ ಬಲಗೈಯಲ್ಲಿ, ಬಲನಾಸಿಗೆ ಮುಚ್ಚಿ ಎಡಗಡೆಯಿಂದ ಉಸಿರು ಹೊರಗೆ ಬಿಡಿ. ಎಕ್ಸೇಲ್ ಮಾಡಿ ರೇಚಕ, ಇನ್ಹೇಲ್ ಪೂರಕ, ಎಡಗಡೆ ಕ್ಲೋಸ್ ಮಾಡಿ ಬಲಗಡೆ ಓಪನ್ ಮಾಡಿ, ಬಲಗಡೆಯಿಂದ ರೇಚಕ ಹಾಗೇ ಪೂರಕ, ಬಲಗಡೆ ಕ್ಲೋಸ್ ಮಾಡಿ ಎಡಗಡೆ ರೇಚಕ, ಇನ್ಹೇಲ್ ಪೂರಕ ರೇಚಕ. ಈ ರೀತಿಯ ಒಂದು 3 to 5 ರೌಂಡ್ಸ್, ಈವನ್ 9 ರೌಂಡ್ಸ್ ಮಾಡಿ ತುಂಬಾ ಒಳ್ಳೆಯದು. ನಾಡಿ ಶುದ್ಧಿ ಪ್ರಾಣಾಯಾಮ ಬಹಳಷ್ಟು ಸಿಂಪಲ್, ಬಹಳ ಎಫೆಕ್ಟಿವ್ ಆಗಿರುವಂತಹ ಪ್ರಾಣಾಯಾಮ. ಇದನ್ನ ಮಾಡ್ತಾ ನಿಮ್ಮ ಒತ್ತಡ ನಿವಾರಣೆ ಆಗುತ್ತೆ. ಏನೇನು ತಲೆನೋವು ಅಥವಾ ಯಾವುದೇ ಒಂದು ಸಮಸ್ಯೆಗಳಿದ್ರೆ ಬ್ರೀದಿಂಗ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇದನ್ನ ಸಮಯ ಸಿಗುವಾಗೆಲ್ಲ ನೀವು ಮಾಡ್ತಾ ಬನ್ನಿ, ತುಂಬಾ ಬೆನಿಫಿಟ್ ಆಗುತ್ತೆ. ಇನ್ನೊಂದಷ್ಟು ವ್ಯಾಯಾಮಗಳ ಜೊತೆಯಲ್ಲಿ ಮತ್ತೆ ಯುವ ಲೈವ್ನ ಈ ನೇರ ಪ್ರಸಾರ ಮುಖಾಂತರ ನಿಮ್ಮನ್ನ ಭೇಟಿಯಾಗ್ತೀನಿ. ಧನ್ಯವಾದ.